ಸದಸ್ಯರಿಗೆ ಒಳ್ಳೆಯದಾಗಬೇಕು ಈ ಕ್ಲಬ್ನಲ್ಲಿ, ಮತ್ತು ಈ ಕ್ಲಬ್ಬು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾವೆಲ್ಲರೂ ಸದಸ್ಯರು ಒಂದು ಪಣ ತೊಟ್ಟಿದ್ದೀವಿ. ಇಲ್ಲಿ ಸುಮಾರು ಒಂದು 130ರಿಂದ 150 ಜನ ವಕೀಲರು, ಇಂಜಿನಿಯರ್ಗಳು, ವೈದ್ಯರು ಮತ್ತು ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ನಮ್ಮ ಸದಸ್ಯರುಗಳು. ಈ ಕ್ಲಬ್ಬು ನಾವು ಇದುವರೆಗೂ ಬಾಡಿಗೆಗಿದ್ವಿ 10 ವರ್ಷದಿಂದ. ಈ ಕ್ಲಬ್ಬನ್ನು ನಾವು ಒಂದು CA ಜಾಗ ತೊಗೊಂಡು ಒಂದು ಸ್ವಂತ ಜಾಗಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಮುಖಾಂತರ ಮಂತ್ರಿಗಳಿರ್ಬೋದು ಮತ್ತು ಶಾಸಕರಿರ್ಬೋದು ಅವರ ಮುಖಾಂತರ ನಾವು CA ಜಾಗ ತೊಗೋಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ಇವಾಗ ಏನೇನು ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ, ಇನ್ನೂ ಹೆಚ್ಚಿನದಾಗಿ ಮಾಡಬೇಕು. ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಹೆಚ್ಚಿನದಾಗಿ. ಈಗ ನಾವು ಈ ಕ್ಲಬ್ಬನ್ನು ಬರೀ ನಾವು ಇಲ್ಲಿ ಪುರುಷರೇ ಬರ್ತಾಯಿದ್ರು, ಹೆಚ್ಚಿನದಾಗಿ ಇನ್ನು ಮಹಿಳೆಯರು ಬರಬೇಕು ಅಂತಂದ್ಬಿಟ್ಟು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಇವತ್ತು ಮಂತ್ರಿಗಳು ಓಪನ್ ಮಾಡ್ತಾಯಿದ್ದಾರೆ, ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಬಂದು ಓಪನ್ ಮಾಡ್ತಾಯಿದ್ದಾರೆ. ಅದು ನಮಗೆ ಭಾಳ ಖುಷಿ ತಂದಿದೆ. ಮತ್ತು ಈ ಜಾಗ ಬಿಟ್ಟು ನಾವು CA ಜಾಗ ತೊಗೋಬೇಕು ಅಂತಂದ್ಬಿಟ್ಟು ನಾವೆಲ್ಲ ಪದಾಧಿಕಾರಿಗಳು ಮತ್ತು ಕ್ಲಬ್ನ ಎಲ್ಲರೂ ಸದಸ್ಯರುಗಳು ಕೂಡ ನಾವು ಆ ಒಂದು ಆಲೋಚನೆಯಲ್ಲಿದ್ದೀವಿ. ಅದು ಶೀಘ್ರದಲ್ಲೇ ಇನ್ನೊಂದು 1-1.5 ತಿಂಗಳೊಳಗಡೆ ಆಗುತ್ತೆ ಅನ್ನೋದು ಆಶಾಭಾವನೆ ಇದೆ. ಮತ್ತು ಶಾಸಕರು ಕೂಡ ಹೇಳಿದ್ದಾರೆ, ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಶಾಸಕರು. ಅವರೇ ನಮಗೆ BDA ಕರ್ಕೊಂಡೋಗಿ ಕಮಿಷನರ್ ಹತ್ರ ಎಲ್ಲ ಮಾತಾಡಿಸಿ ನಿಮ್ಗೆ 100% ನಾನು CA ಜಾಗ ಮಾಡಿಸ್ಕೊಡ್ತೀನಿ, ನನ್ನ ಕ್ಷೇತ್ರದ ಜನನ ಉಳಿಸ್ಕೊತೀನಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಮಗೆಲ್ರಿಗೂ ಹೆಮ್ಮೆ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕನ್ನಡ ಸಂಭ್ರಮ ಪ್ರತಿ ವರ್ಷವೂ ನಡಿಬೇಕು. ಪ್ರತಿ ವರ್ಷವೂ ನಮ್ಮ ಮಲ್ಲತಳ್ಳಿ ಕ್ಲಬ್ನಲ್ಲಿ ಇದಕ್ಕಿಂತ ಇನ್ನೂ ವಿಜೃಂಭಣೆಯಾಗಿ ನಡಿಬೇಕು. ಮತ್ತು ಎಲ್ಲ ಸದಸ್ಯರು ಕೂಡ ಒಂದು ಸ್ವಂತ ಜಾಗದಲ್ಲಿ ಕುತ್ಕೋಬೇಕು ಅಂತ ಒಂದು ಮಹದಾಸೆ ಇಟ್ಕೊಂಡಿದ್ದೀವಿ. ಇನ್ನೂ 1.5 ತಿಂಗಳಿಗೆ ಈ ಜಾಗ ಬಿಟ್ಟು ನಾವು ಒಂದು ಸ್ವಂತ ಜಾಗಕ್ಕೆ ಹೋಗ್ತೀವಿ. ಆ ಒಂದು ಧೈರ್ಯ ನಮಗೆ ತುಂಬಿರ್ತಕ್ಕಂಥವ್ರು ಈ ಮತಕ್ಷೇತ್ರದ ಶಾಸಕರಾದಂಥ SD ಸೋಮಶೇಖರ್ ಗೌಡರು. ಅವರು ನಮಗೆ ಚೈತನ್ಯ ತುಂಬದೆ ಹೋಗಿದ್ರೆ ನಾವು ಈ ಥರ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಒಂದು ಧೈರ್ಯದಿಂದ ನಾವು ಇವತ್ತು ಒಂದು ಜೋರಾಗಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಸದಸ್ಯರಿಗೆ ಮತ್ತು ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಉಸ್ತುವಾರಿ ಸಚಿವರಾದ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಎನ್ ಚೆಲುವರಾಯಸ್ವಾಮಿ ಸಾಹೇಬ್ರೆ, ಹಾಗೂ ಯಶವಂತಪುರ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಮತ್ತು ನಮ್ಮೆಲ್ಲರ ಪ್ರೀತಿ ಪಾತ್ರರಾದ SD ಸೋಮಶೇಖರ್ ಗೌಡ ಸಾಹೇಬ್ರೆ, ಕ್ಲಬ್ಬಿನ ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡ ಕುಲ ಬಾಂಧವರಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮಿತ್ರರೇ, ನಮ್ಮ ಕ್ಲಬ್ ಸ್ಥಾಪನೆಯಾಗಿ ಇಲ್ಲಿಗೆ 10 ವರ್ಷ ತುಂಬಿದೆ. ಅಂದು ಉದ್ಘಾಟನೆ ಮಾಡಿ ಬೆನ್ನು ತಟ್ಟಿದ ಶಾಸಕರಾದ SD ಸೋಮಶೇಖರ್ ಗೌಡ ಸಾಹೇಬ್ರವರು ಸದಾ ನಮ್ಮೊಡನೆ ಹಿರಿಯಣ್ಣನಂತೆ ಜೊತೆಗಿರುವುದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಸಂಸ್ಥೆ 10 ವರ್ಷಗಳಿಂದಲೂ ಒಳ್ಳೆಯ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವುದು ಹೆಮ್ಮೆಯ ವಿಷಯ. ಸದಸ್ಯರು ಹೆಚ್ಚಿನದಾಗಿ ಇಲ್ಲಿ ವಕೀಲರು, ಇಂಜಿನಿಯರ್ಗಳು, ವೈದ್ಯರು ಮತ್ತು ಬೇರೆ ಬೇರೆ ವೃತ್ತಿಲಿ ತೊಡಗಿಸ್ಕೊಂಡಿರೋ ಎಲ್ಲ ನಮ್ಮ ಸದಸ್ಯರು 10 ವರ್ಷಗಳಿಂದ ನಾವು ಬಾಡಿಗೆ ಜಾಗದಲ್ಲಿದ್ದೀವಿ, ಏನಾದರೂ ಒಂದು ಜಾಗ ಮಾಡಬೇಕು, ಒಂದು CA ಜಾಗ ತೊಗೋಬೇಕು ಅಂತ ಕೇಳ್ಕೊಂಡಾಗ ನಾವು ಸೋಮಶೇಖರ್ ಸಾಹೇಬ್ರನ್ನ ಈಗ 1.5 ತಿಂಗಳ ಹಿಂದಗಡೆ ನಾವು ಇಲ್ಲಿ ಕರೆಸಿದಾಗ, ನಾನಿದ್ದೀನಿ, ನಿಮಗೆ CA ಜಾಗ ನಾನು ಕೊಡಿಸ್ತೀನಿ ಅಂದಾಗ ನಮ್ಗೆ ಇನ್ನೂ ಒಂದು ಸ್ವಲ್ಪ ಚೈತನ್ಯ ತುಂಬಿತು. ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಮೂಲ ಕಾರಣಕರ್ತರು ನಮ್ಮ SD ಸೋಮಶೇಖರ್ ಗೌಡ ಸಾಹೇಬರು. ಈ ಇಬ್ಬರು ಮದಗಜಗಳು ನಮ್ಮ ಚೆಲುವಣ್ಣವರಿರ್ಬೋದು, ಸೋಮಶೇಖರ್ ಗೌಡ ಸಾಹೇಬ್ರು ಇರ್ಬೋದು, ಇವರಿಬ್ಬರು ಮನಸ್ಸು ಮಾಡಿದ್ರೆ ನಮಗೆ CA ನಿವೇಶನ ಸಿಗೋದು ಕನಸಿನ ಮಾತಲ್ಲ, ನನ್ನ ಸಾಗೆ ಆಗುತ್ತೆ. ನಾವೆಲ್ಲರೂ ಈ ಸರ್ಕಾರಕ್ಕೆ ಮತ್ತು ಅವ್ರಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವರ್ಷ ಇದೇ ರೀತಿ ಆಚರಣೆ ಮಾಡಿದಾಗಲೂ ಕೂಡ ಬನ್ನಿ. ನಮ್ಮೆಲ್ಲರ ಪ್ರೀತಿಯನ್ನ, ಎಲ್ಲ ಕ್ಲಬ್ನ ಸದಸ್ಯರ ವಿಶ್ವಾಸವನ್ನ ಪುಷ್ಪಮಾಲಿಕೆಯನ್ನ ಅರ್ಪಿಸುವ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮ ವೃತ್ತಿಯನ್ನು ಮುಗಿಸಿ ಬಂದಾಗ 1 ಗಂಟೆ ಕೂತ್ಕೊಳ್ಳಲಿಕ್ಕೆ ಒಂದು ಕಡೆ ಒಬ್ಬರೊಬ್ಬರು ದಿನದ ವಿಚಾರಗಳನ್ನ ಅಥವಾ ತಮ್ಮ
ವೃತ್ತಿಗಳ ವಿಚಾರಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ಒಂದು ಜಾಗ ಬೇಕಾಗುತ್ತೆ. ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ರಿಗೂ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಈ ಕಲ್ಚರ್ ಕ್ಲಬ್ಬು. ಸೋಮಶೇಖರ್ ಅವರು ಬರೀ ರಾಜಕೀಯವಾಗಲ್ಲ, ಒಂದು ಸ್ನೇಹಜೀವಿ. ಸೊ ಅವರು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಈ ವಿಧಾನಸಭಾ ಕ್ಷೇತ್ರದ ದೊಡ್ಡ ಕ್ಷೇತ್ರ ಇದೊಂದು. ಇದಕ್ಕಿಂತ ದೊಡ್ಡ ಕ್ಷೇತ್ರ ಇರ್ಬೋದು, ಆದರೆ ಈ ದೊಡ್ಡ ಕ್ಷೇತ್ರ ಹೇಗೆ ಅಂದರೆ ಸೊ ಅಭಿವೃದ್ಧಿನಲ್ಲಿ ಭಾಳ ಕಷ್ಟದ ಕೆಲಸ. ಆದ್ರೂ ಸಹ ಬಹುಶಃ ಜನ ಸಮಾಧಾನ ಪಡಿಸೋಷ್ಟು ಅಭಿವೃದ್ಧಿ ಅಂತೂ ಮಾಡೋರು. ನಿಮ್ಮ ಕ್ಲಬ್ಗೆ CA ಸೈಟು 100% ಆಗುತ್ತೆ. ಯಾಕೆಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಸೋಮಶೇಖರ್ ಹೇಳಿದ್ಮೇಲೆ ತೆಗಿಯೋ ಪ್ರಶ್ನೆ ಇಲ್ಲ. BDAನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ 100% ಕೊಡಿಸ್ತಾರೆ. ನಮ್ಮ ಸಹಕಾರ, ನಮ್ಮ ಅವಶ್ಯಕತೆ ಏನಿರಲ್ಲ. ಇದೆ ಅಂದರೆ ಖಂಡಿತ ಸಪೋರ್ಟ್ ಇರ್ತದೆ. ಬಟ್ ಸೋಮಶೇಖರ್ಗೆ ಆಸಕ್ತಿ ಇದೆ. ಅದರಿಂದ ನನ್ನನ್ನು ಉಪಯೋಗಿಸ್ಕೊಂಡು CA ಸೈಟ್ ಕೊಡಿಸುವಂಥ ಪರಿಸ್ಥಿತಿ ಇಲ್ಲ. ಇವತ್ತಿನ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, DK ಶಿವಕುಮಾರ್ ಆಗಲಿ, ಎಲ್ರಿಗೂ ಅವ್ರ ಬಗ್ಗೆ ಅತ್ಯಂತ ಪ್ರೀತಿ, ಆತ್ಮೀಯತೆ. ಅವ್ರ ಮಂತ್ರಿ ಇದ್ದಾಗಲೂ ಒಟ್ಟೆ ನಾವು ಹೇಳಿದ ಕೆಲಸ ಎಲ್ಲ ಮಾಡೋದು. ಅವ್ರು BJPಲಿದ್ದರು, ನಾವು ಕಾಂಗ್ರೆಸ್ಸಲ್ಲಿದ್ದು. ಹಾಗಾಗಿ ಈಗ ಅವರು ಗೊತ್ತಿದೆ, ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಯಾಕೆ ಭಾಷಣ ಮಾಡೋದ್ರಲ್ಲಿ ಹೇಳೋದು ಬೇಡ. ಅದರಿಂದ ಅವರಿಗೆ ಎಲ್ಲ ಥರ ಶಕ್ತಿ ಇದೆ. ಅದರಲ್ಲೂ ವಿಶೇಷ ಕನ್ನಡ ರಾಜ್ಯೋತ್ಸವ ಕಳೆದ ಬಾರಿನೂ ನಾನು ಕರೆದಿದ್ರಿ, ನಾನು ಬರಲಿಕ್ಕಾಗಲಿಲ್ಲ. ಈ ಬಾರಿನೂ ಕಷ್ಟ ಇತ್ತು. ಆದರೆ ನಮ್ಮ ತೇಜಸ್ವಿ ಬರಲೇಬೇಕು. ಒಂದು ಭಾಳ ಜನ ಎಲ್ಲ ನಮ್ಮ ಮಂಡ್ಯದ ಭಾಗದವರೇ ಇದ್ದೀರಾ, ಮತ್ತು ಎಲ್ಲ ಕಡೆಯಿಂದ ಬಂದು ಇಲ್ಲೊಂದು ಕ್ಲಬ್ಬನ್ನು ಮಾಡಿ ನೀವೆಲ್ಲರೂ ಒಂದು ಅಸೋಸಿಯೇಷನ್ನು ಭಾಳ ಚೆನ್ನಾಗಿ ಸೊ ಒಂದು ಕಡೆ ಸೇರ್ತಾ ಇದ್ದೀರಾ. ನಾನು ಬರಬೇಕು ಒಂದು ಸಾಲಿನಾರು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇದೊಂದು ಅವಕಾಶ. ನಾನು ಸೀದಾ ಬಂದೆ. ಇನ್ನೊಂದು 3-4 ಮದುವೆಗಳಿದ್ದಾವೆ ಸಿಟಿ ಒಳಗಡೆ, ಮಾಡಿ ಹೋಗ್ಬೇಕು ಮನೆಗೆ. ದಯಮಾಡಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲಿಗೆ ನಾವೆಲ್ಲ ಕನ್ನಡ ಮಾತಾಡೋರು. ಅದರಲ್ಲೂ ಬಹುತೇಕ ಮಂಡ್ಯದವ್ರು ಇದ್ದೀರಾ. ಮಂಡ್ಯ ಕನ್ನಡ ಬಿಟ್ಟು ಇನ್ನೇನು ಗೊತ್ತೇ ಇಲ್ವೇನೋ ಅಂತ. ವ್ಯವಹಾರ ಮಾಡೋದಕ್ಕೆ ಅಟ್ಟೆ ಏನಾರು ಬೇಕಿದ್ರು ಒಂದಷ್ಟು ಕಷ್ಟಪಟ್ಟು ಕಲ್ತ್ಕೊಂಡು ಇಂಗ್ಲೀಷ್ ಮಾತಾಡೋದು ಬಿಟ್ಟರೆ ಇನ್ನು ಊಟದ್ದೆಲ್ಲ ಪೂರ್ತಿ ಮಾತಾಡೋದೆಲ್ಲ ಇದೆ. ನಮ್ಮ ಈ ನಾನು ಅಮೇರಿಕಾದಲ್ಲಿ ಹೋದ್ರೂ ನಮ್ಮ ಭಾಗದ ಹುಡುಗರೆಲ್ಲ ಅವರಿಗೆ ಪೂರ್ತಿ ಕನ್ನಡ ಬಿಟ್ಟು ಏನೂ ಮಾತಾಡೋದೇ ಇಲ್ಲ ಅವರಲ್ಲಿ. ಕೃಷಿ ಸಚಿವರಾಗಿ ಸುಮಾರು 2.5 ವರ್ಷ ಯಾರೂ ಕೂಡ ಮಾಡ್ತಿರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ರೈತರಿಗೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೇನೆ. ಆಮೇಲೆ ಯಾವಾಗಲೂ ನಗ್ನಗ್ತಾ ಇರ್ತಕ್ಕಂಥ ಮಂತ್ರಿ ಒಬ್ಬರೇ, ಚಲರಾಯಸ್ವಾಮಿ. ನಾನು ನೋಡಿದ ಮಟ್ಟಿಗೆ ಒಬ್ಬರೇ. ಇನ್ನು ಯಾವ್ದಾರ ಮಂತ್ರಿಗಳ ಮುಖದಲ್ಲಿ ನಗುಮುಖ ನೋಡಿದ್ದೀರಾ? ನಗುಮುಖನೂ ಇಲ್ಲ, ಏನೂ ಇಲ್ಲ. ಎಲ್ಲ ಸಪ್ಪೆ ಮೊರೆ ಹಾಕೋ ಕುಂತಿರ್ತಾರೆ ಎಲ್ಲ. ಅಲ್ಲಿಂದ ಎಷ್ಟೇ ಕಾರ್ಯ ಇದ್ದರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅವರು ಬಂದಿದ್ದಾರೆ. ಇವತ್ತು ಶನಿವಾರ ಬೇರೆ ಸಿಕ್ಕಾಬಿಟ್ಟೆ ಮದುವೆಗಳು, ಕಾರ್ಯಕ್ರಮಗಳು. ಮಲ್ಲತ್ತಳ್ಳಿ ಕ್ಲಬ್ನವರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಚಲರಾಯ ಸ್ವಾಮಿಗಳೇ, ಭಾಳ ಕಮಿಟ್ಮೆಂಟ್ ಇದೆ. ಎಷ್ಟು ಮುತುವರ್ಜಿ ವಹಿಸ್ತಾರೆ ಆ CA ಜಾಗಕ್ಕೆ ಅಂತಂದರೆ, ಕರೆಕ್ಟ್ ಟೈಮ್ ಕಮಿಷನರ್ ನೋಡಬೇಕು ಅಂದರೆ ಕಮಿಷನರ್ ಇರ್ತಾರೆ, BDAಗೆ ಹೋಗಬೇಕು ಅಂದರೆ BDAಲ್ಲಿ ಇರ್ತಾರೆ. ಈ ಬೇರೆ ಅಸೋಸಿಯೇಷನ್ನವರು ನಾನು ಕೂಡ ಸುಮಾರು ನೋಡ್ತಾ ಇರ್ತೀನಿ, ಒಬ್ಬರಿಗಿದ್ರೆ ಇನ್ನೊಬ್ಬರಿಗೆ ಕನೆಕ್ಷನ್ ಇರೋದಿಲ್ಲ. ಬಟ್ ಮಲ್ಲತ್ತಳ್ಳಿ ಕ್ಲಬ್ ಮಾತ್ರ, ಪದಾಧಿಕಾರಿಗಳು ಮಾತ್ರ ಭಾಳ ಫಾಸ್ಟ್ ಇದ್ದಾರೆ. ಕ್ಲಬ್ ಮಾಡಲೇಬೇಕು ಅಂತಕ್ಕಂಥ ಛಲ ಕೂಡ ಅವ್ರಿಗೆ ಬಂದ್ಬಿಟ್ಟಿದೆ. 3-4 ಸಾರಿ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಇದು ಯಾರಿಗೆ ಕೊಟ್ಟರೆ ಅನುಕೂಲ ಆಯ್ತದೆ ಇದನ್ನೆಲ್ಲ ಕೂಡ ಮಾಡಿಬಿಟ್ಟಿದ್ದೆ. ಆ 85 ಇವ್ರದ್ದು ಸೇರಿಕೊಳ್ಳೋದು, ಇವ್ರದ್ದು ಆದಮೇಲೆ ನೋಟಿಫಿಕೇಷನ್ ಆದಮೇಲೆ ಇದು ಶುರುವಾಯಿತು. ಈ ನವಂಬರ್ ಡಿಸೆಂಬರ್ದಿಗೆ ಮತ್ತೆ ಆಗ್ತದೆ. ಬಟ್ ಇತ್ತೀಚೆಗೆ ಕಾಸ್ಟ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ. ಈ CA ಜಾಗ ಇದೆಯಲ್ಲ, ಅದನ್ನು ಸಂಘ ಸಂಸ್ಥೆಗಳಿಗೆ ಇವರಿಗೆ ಅಟ್ಲೀಸ್ಟ್ 50% ಕೊಡಬೇಕು. ಅದರಲ್ಲೂ ವಸೂಲಿ ಅಂದರೆ ಪೂರಾ 1 to double BDAಗೆ ಕಟ್ಟೋದು ಫೀಸ್ ಗೀಸೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಅಡ್ವೊಕೇಟ್ಸು, ನಮ್ಮ ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕೂಡ ಭಾಳಷ್ಟು ಇದ್ದಾರೆ. ಏನಾರು ಮಾಡಲೇಬೇಕು ಅದಕ್ಕೆ ಅಂತಕ್ಕಂಥದ್ದಿದೆ. ಅದೆಲ್ಲ ಅಂತಸ್ತು ಬಂದು ನೋಟಿಫಿಕೇಷನ್ ಆದಂಥ ಸಮಯದಲ್ಲಿ
ನಾವು ಚಿಲ್ಲರ ಸ್ವಾಮಿಗಳಿಗೆ ನಾನು ಬರ್ತೀನಿ, ಒತ್ತಿ ಭೇಟಿ ಆಗೋಣ. ಅವ್ರನ್ನ ಜೊತೆ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಮತ್ತು ಹ್ಯಾರಿಸ್ಗೆ ಇಮ್ಮಿಡಿಯೇಟಾಗಿ ಹೇಳಿದ್ರೆ ಅದು 100% ಕೆಲಸ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಒಂದು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಚಿಲ್ಲರೆ 1 ರಿಂದ 9 ವಿಶ್ವೇಶ್ವರಯ್ಯ ಬಡಾವಣೆ ಅಲ್ಲಿ ಸುಮಾರು 1.25 ಎಕರೆ ಕೊಡಿಸ್ತೆ ನಾನೇ, 1.5 ಎಕರೆನ ಅಲ್ಲಿ DS ಗೌಡ ಅಂತ ಸೇರ್ಕೊಬಿಟ್ಟಾರೆ. ಅವನದೇ ಚಕ್ರಾಧಿಪತ್ಯ, ಇನ್ಯಾರೂ ಸೇರಿಸೋದೇ ಇಲ್ಲ. 1 ರಿಂದ 9 ಯಾರನ್ನೂ ಇಲ್ಲ. ಅವನ ಚೇಲಾಗಳು 10-15 ಜನ ಅವರೇ ಕ್ಲಬ್ ಮೆಂಬರ್ಸು, ಕ್ಲಬ್ ಡೈರೆಕ್ಟರ್ಸು ಅವರೇ, ಇನ್ನು ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ಆ ಥರ ಆಗೋದಿಲ್ಲ. ಭಾಳಷ್ಟು ಆ್ಯಕ್ಟಿವ್ ಇದ್ದಾರೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸ್ವಂತ ಜಾಗ ಮಾಡಬೇಕು ಅಂತಕ್ಕಂಥ ಉದ್ದೇಶ ತಾವೇನಿದ್ದೀರಿ ಅದು 100% ಈಡೇರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲ ನಮ್ಮ ಅನಿಲ್ ಕುಮಾರ್ ಪರಿಚಯ ಇದೆ, ನಮ್ಮ ಆತ್ಮೀಯರು. ಮುಂದೆ ಫೆಬ್ರವರಿ ಮಾರ್ಚ್ಗೆ ತಮ್ಮ ಮುಂದೆ ಬಂದು ಅವರು ನಿಲ್ತಾರೆ. ನಿಮಗೆಲ್ಲ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾರೆ. ತಮ್ಮೆಲ್ಲರ ಸಹಕಾರ ನಮ್ಮ ಅನಿಲ್ ಕುಮಾರ್ ಮೇಲೆ ಇರಲಿ, ವಿಶ್ವಾಸ ಇರಲಿ ಅಂತೇಳಿ ಹೇಳಿ, ನಮ್ಮ ಚಿಲ್ಲರೆ ಸ್ವಾಮಿಗಳು ನಮ್ಮ ಕಮಿಟಿಲಿ ಇದ್ದಾರೆ. ಕಮಿಟಿ ಅಂತಂದರೆ ಈ ಸಹಕಾರ ರತ್ನ ಏನು ಕೊಡ್ತೀವಿ ಅದಕ್ಕೆ ಯಾರು ಸಹಕಾರ ಸಚಿವರು ಪ್ಲಸ್ ಅಗ್ರಿಕಲ್ಚರ್ ಸಚಿವರು, ಅದಕ್ಕೆ ಕಮಿಟಿ ಇಬ್ಬರೇ ಮಂತ್ರಿಗಳು, ಇನ್ನು ಬೇರೆ ಎಲ್ಲ ಆಫೀಸರ್ಸ್ ಇರ್ತಾರೆ. ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಸಹಕಾರ ಸಚಿವರಾದ್ದರಿಂದ ನಿನ್ನೆ ತಾನೇ ಸುಮಾರು 78 ಕರ್ನಾಟಕ ರಾಜ್ಯಾದ್ಯಂತ ಸಹಕಾರಿಗಳಿಗೆ ಸಹಕಾರ ರತ್ನ ಮತ್ತು ಇನ್ನಿತರ ಬೆಸ್ಟ್ ಕೋಆಪ್ರೇಟರ್, ಬೆಸ್ಟ್ ಸೊಸೈಟಿ ಇದೆಲ್ಲ ಕೊಟ್ಟರು ಕೂಡ. ಆ 78 ಜನ ಸಹಕಾರ ರತ್ನದಲ್ಲಿ ನಮ್ಮ ಕ್ಷೇತ್ರದ ಸುಮಾ ಜನಾರ್ದನರವರು ಒಬ್ಬರೇ ಲೇಡಿ. ಯಾರು ಕರ್ನಾಟಕದಿಂದ ಯಾರೂ ಕೂಡ ಬಹುಶಃ ರೆಕಮೆಂಡ್ ಮಾಡಲಿಲ್ಲ ಅಂತ ಕಾಣ್ತದೆ. ಅದು ಚಿಲ್ಲರಾಯ ಸ್ವಾಮಿ ನೋಡಿರ್ತಾರೆ, ಯಾರೋ ಸುಮಾ ಜನಾರ್ದನ್ ಯಾರೋ ಒಕ್ಕಲಿಗರು ಇರಬೇಕು ಹಾಕಿ ಅಂತ ಕ್ಲಿಯರ್ ಮಾಡಿ ನನ್ನ ಮುಖ್ಯಮಂತ್ರಿಗಳಿಗೆ ಹೇಳಿ ಮಾಡಿಬಿಟ್ಟಿದ್ದಾರೆ. ಅಲ್ಲ ಮಾಡಿರ್ತಾರೆ, ನೀವು ನೋಡಿರ್ತೀರಿ. ಇದಾಳು ಒಬ್ಬಳೇ ಒಳ್ಳಲ್ಲಪ್ಪ ಒಕ್ಕಲಿಗರು ಹೇಳಿರ್ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ನನ್ನ ಸನ್ಮಾನನೂ ಮುಖ್ಯಮಂತ್ರಿಗಳ ಕೈಲಿ ಆಯಿತು. ಭಾಳ ಸಂತೋಷ. ನಾವು ಕೂಡ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು, ಮದುವೆಗಳು ಅವರು ಹೋಗ್ಬೇಕಾಗಿದ್ದರೆ ನಮ್ಮ ಮಲ್ಲತಳ್ಳಿ ಕ್ಲಬ್ನ ಎಲ್ಲ ಸದಸ್ಯರು ಕೂಡ ಭಾಳ ಆ್ಯಕ್ಟಿವ್ ಇದ್ದೀರಿ. ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟುವ ಮುಖಾಂತರ ಒಂದು ಜಾಗ ಮತ್ತು ಕಟ್ಟಡ ಸಂಪೂರ್ಣ ನಮ್ಮ ಕ್ಷೇತ್ರದಲ್ಲಿ ನಿಮಗೇನು ಸಹಕಾರ ಬೇಕೋ ಅದನ್ನು 100% ನಾನು ನಿಮಗೆಲ್ಲ ಕೂಡ ಸಹಕಾರ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.